ನಡ್ಡಾ ಅವರಿಗೆ ಶಾಮನೂರು ಶಿವಶಂಕರಪ್ಪ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಜಕೀಯ ವಲಯದಲ್ಲಿ ಇದೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದು ಆಗ್ತಾ ಇರೋದು. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಡ್ಡಾಗೆ ಶಾಮನೂರು ಪತ್ರ ಬರೆದ ವಿಚಾರಕ್ಕೆ ಕಾಂಗ್ರೆಸ್ ಈಗ ಕಿಡಿಕಾರ್ತಾ ಇರೋದು. ಶಾಮನೂರು ಶಿವಶಂಕರಪ್ಪ ರಿಜ್ವಾನ್ ಅರ್ಷದ್ ವಾಗ್ದಾಳಿ ನಡೆಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಗೆದ್ದಿದ್ದು ಅಲ್ಪಸಂಖ್ಯಾತರ ಮತಗಳಿಂದ, ಲಿಂಗಾಯತರಿಂದ ಗೆದ್ದಿದ್ದಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. 90 ವರ್ಷ ವಯಸ್ಸಾಗಿದೆ, ರಾಜಕೀಯ ನಿವೃತ್ತಿ ಪಡೆದು ಮನೆಯಲ್ಲಿರಿ ಅಂತ ಈ ರೀತಿಯೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಈ ವಯಸ್ಸಲ್ಲಿ ಅವರಿಗೆ ಯಾಕೆ ಬೇಕು ಇಷ್ಟೆಲ್ಲ ರಾಜಕೀಯ ಮಾಡೋದು? ನಮ್ಮಲ್ಲೂ ಲಿಂಗಾಯತ ಶಾಸಕರು ಗೆದ್ದಿದ್ದಾರಲ್ವೇ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಇರೋದು, ಯಾಕೆ ಶಾಮನೂರು ಶಿವಶಂಕರಪ್ಪ ಅವರು ನಡ್ಡಾ ಅವ್ರಿಗೆ ಪತ್ರ ಬರೆದರು? ಇಲ್ಲಿ ಲಿಂಗಾಯತ ಸಮುದಾಯದವರೇ ನಿರ್ಣಾಯಕರು, ಅವರಿಗೆ ಸರಿಯಾಗಿ ಅವಕಾಶಗಳು ಸಿಗ್ತಾ ಇಲ್ಲ. DCM ಪಟ್ಟಕ್ಕಾಗಿ ಬೇಡಿಕೆ ಇಟ್ಟರು, ಅದು ಕೂಡ ಸಿಗ್ಲಿಲ್ಲ. ಆ ರೀತಿ ಅಸಮಾಧಾನಗಳಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ? ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಶಾಮನೂರು ಅವರ ಲೆಕ್ಕಾಚಾರ ಪ್ರಕಾರ ಕರೆಕ್ಟ್ ಆಗಿದೆ. ಅವರು ಪತ್ರ ಏನಂತ ಬರೆದಿದ್ದಾರೆ ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು JP ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ ಪತ್ರ ಬರೆದಿದ್ದಾರೆ? BJP MLA, ಕಾಂಗ್ರೆಸ್ MLA ಅಥವಾ ಕಾಂಗ್ರೆಸ್ ಲೀಡರ್ ಅಂತ ಪತ್ರ ಬರೆದಿಲ್ಲ. ಅವರು ವೀರಶೈವ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು. ಅವರು ಖರ್ಗೆಗೆ ಪತ್ರ ಬರೆದು ಹೇಳಿದ್ದಾರೆ, ನೋಡಿ ಈ ಸಲ ಜಾಸ್ತಿ ಕೊಡಿ ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ಕಾಂಗ್ರೆಸ್ಗೆ ಒಳ್ಳೇದದು ಅಂದರೆ ಆ ಲಿಂಗಾಯತ ಪ್ರತಿನಿಧಿಯಾಗಿ ಬರೆದಿದ್ದಾರೆ. ಆಮೇಲೆ JP ನಡ್ಡಾ ಅವ್ರಿಗೂ ಬರೆದಿದ್ದಾರೆ, ನೀವು ಚೆನ್ನಾಗಿ ಕೊಡ್ತಾ ಇದ್ದೀರಿ, ವಿಜೇಂದ್ರ ಅವರನ್ನು ಮಂತ್ರಿ ಮಾಡಿದಿರಿ, ಈ ಹಿಂದೆ ಯಡಿಯೂರಪ್ಪ, ಆಮೇಲೆ ಜಗದೀಶ್ ಶೆಟ್ಟರ್, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಿದಿರಿ, ನಮ್ಮ ಕಮ್ಯುನಿಟಿ ಇದಕ್ಕೆಲ್ಲ ಬೆಳವಣಿಗೆಯನ್ನು ಕೊಟ್ಟಿದೆ ಅಂತೇಳಿ. ಇವರಿಗೆ ವಾರ್ನಿಂಗ್ ಯಾಕೆ ಕೊಟ್ಟರು, ಅವರಿಗೆ ಪ್ರಶಂಸೆ ಯಾಕೆ ಕೊಟ್ಟರು ಅಂತ ಅಲ್ಲಿ ಬಂದಿರುವಂಥದ್ದು. ಈಗ ನೀವು ಕೇಳ್ಬೋದು, ಶೆಟ್ಟರ್ ಅದು ಹೆಂಗೆ ಬರೀತಾರೆ ಕಾಂಗ್ರೆಸ್ ಅವರಾಗಿದ್ದು ಅಂತ. ಶಾಮನೂರು ಶಿವಶಂಕರಪ್ಪ ಅವ್ರ ಹತ್ರ ಕೇಳಿದರೆ ಶಾಮನೂರು ಶಿವಶಂಕರಪ್ಪ ಏನು ಹೇಳ್ಬೋದು ಗೊತ್ತಾ? ಅಲ್ಲಪ್ಪ, ನಾನು ಅಂದ್ಕೊಂಡಿದ್ದು DK ಶಿವಕುಮಾರ್ ಮಂತ್ರಿ ಅಲ್ವೇನಪ್ಪ, ಜಾತಿ ಗಣತಿಯನ್ನು ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅವನು ಪತ್ರ ಬರೀಲಿಲ್ವಾ ಮಾಡಬೇಡಿ ಅಂತ ಅಂದ್ಬಿಟ್ಟು ಒಕ್ಕಲಿಗಾಗಿ ಅದು ಜಾತಿ ವಿಚಾರ ಬರುತ್ತೆ. ಹಾಗಾಗಿ ಜಾತಿ ಅಥವಾ ಸಮುದಾಯದ ವಿಚಾರ ಬಂದರೆ ತಪ್ಪೇನಿಲ್ಲ. ಆದರೆ ವಾರ್ನಿಂಗ್ ಯಾಕೆ ಕೊಟ್ಟರು ಖರ್ಗೆ ಅವರಿಗೆ, JP ನಡ್ಡಾಗೆ ಪ್ರಶಂಸೆ ಯಾಕೆ ವ್ಯಕ್ತಪಡಿಸಿದ್ರು ಅಂತೇಳಿ. ಆಮೇಲೆ ದೊಡ್ಡ ದೊಡ್ಡ ನಾಯಕರಂಗೆಲ್ಲ ಮಾತಾಡುವಾಗ, ಯಾಕಂದರೆ ಕಾಂಗ್ರೆಸ್ಗೆ ಅವರು ತನು ಮನ ದನ ಹರಿಸಿದ್ದಾರೆ, ಹಾಗಾಗಿ ಅವರು ಮಾತಾಡಿದಾಗೆಲ್ಲ ಓಕೆ ಹಿರಿಯರು ಅಂತ. ಆದರೆ ರಿಜ್ವಾನ್ ಅರ್ಷದ್ ಹೇಳಿದ ರೀತಿ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ. ಯಾರೇ ಅವರು 94 ವರ್ಷ ಆಗಿದೆ, ವಯಸ್ಸಾಗಿದೆ, ಮಕ್ಕಳ ಥರ ಆಡ್ತಾ ಇದ್ದಾರೆ, ಏನು ಲಿಂಗಾಯತರು ಮಾತ್ರ ಗೆದ್ದು ಬಂದಿದ್ದ, ನಮ್ಮ ಅಲ್ಪಸಂಖ್ಯಾತ ಮತಗಳಿಲ್ವಾ ಅಂತೇಳಿ ವೆರಿ ಫಸ್ಟ್ ಟೈಮ್ ಒಬ್ಬರು ಏನು ಇವರ ಬಗ್ಗೆ ಮಾತಾಡಿರುವಂಥ ಇದೆ. ಅಂದರೆ ಎಸ್ಪೆಷಲಿ ಶಾಮನೂರು ಶಿವಶಂಕರಪ್ಪ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ರಿಜ್ವಾನ್ ಅರ್ಷದ್, ಬನ್ನಿ ಕೇಳಿಸ್ಕೊಳ್ಳಿ. ಅವರ ಪತ್ರ ಬರೆದ ಸಂಬಂಧಪಟ್ಟ ಸರ್, ಈಗ ಪತ್ರ ಬರೆದಿರುವಂಥದ್ದು ಅಂದರೆ JP ನಡ್ಡಾ ಅವರಿಗೆ BJP ರಾಷ್ಟ್ರ ಅಧ್ಯಕ್ಷರಿಗೆ ಏನು ಅನ್ಸುತ್ತೆ ಸರ್? ಅವ್ರಿಗೆ ವಯಸ್ಸಾಗಿದೆ, ಅರ್ಥ ಆಗ್ತಾ ಇಲ್ಲ. ಸೊ ಏನೋ ಬರೆದಿರ್ತಾರೆ, ವಯಸ್ಸಾದವ್ರಿಗೆ ಅರ್ಥ ಆಗದೆ ಇದ್ದು ಬರೆದ್ರೆ ನಾವು ಏನು ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಈಗ ಅವರು BJP ರಾಷ್ಟ್ರಾಧ್ಯಕ್ಷ ಪತ್ರ ಬರೆದು ಕಾಂಗ್ರೆಸ್ನಲ್ಲಿ ಅಂದರೆ BJP ಲಿಂಗಾಯತರಿಗೆ ಪ್ರಾತಿನಿಧ್ಯ ಸಿಕ್ಕಾಗಿದೆ, ಲೈಕ್ ಬೊಮ್ಮಾಯಿ, ಯಡಿಯೂರಪ್ಪ ಅವರು, ಸೊ ಜಗದೀಶ್ ಶೆಟ್ಟರ್ ಈ ರೀತಿ ಹೇಳಿರುವಂಥದ್ದು. ಅಂದರೆ ಅದು ಪಕ್ಷಕ್ಕೊಂಥರ ಮುಜುಗರ ಥರ ಆಗಲ್ವಾ ಸರ್ ಅವ್ರು ಬರೆದು? 94 ವರ್ಷ ಅವ್ರಿಗೆ, 94 ವರ್ಷದ ವಯಸ್ಸದವರು ಒಂದು ಚಿಕ್ಕ ಮಗು ಇದ್ದಂಗೆ. ಚಿಕ್ಕ ಮಗು ಏನೋ ಒಂದು ಬರೆದ್ರೆ, ಏನೋ ಒಂದು ಹೇಳಿದ್ರೆ ಅದಕ್ಕೆ ಅರ್ಥ ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು? 94 ವರ್ಷದವರಿಗೆ MLA ಆಗಿರುವಂಥದ್ದು, ಪ್ರಭಾವಿ ಮುಖಂಡರಾಗಿರುವಂಥದ್ದು, ಅದೇ ಸಮಸ್ಯೆ ಆಗಿರೋದು. ತುಂಬ ವಯಸ್ಸಾಗಿದ್ದವರು ಅವರೆಲ್ಲರೂ ರಾಜೀನಾಮೆ ಕೊಡಬೇಕು, ರಿಟೈರ್ ಆಗಬೇಕು, ಆರಾಮಾಗಿರಬೇಕು. ಇದೆಲ್ಲ ಯಾಕೆ ಈ ವಯಸ್ಸಲ್ಲಿ? ಈ ಮೂಲಕ ನೀವೇನೋ ಒಂದು ಸಲಹೆ ಅನ್ನೋದಕ್ಕಿಂತ ಏನು ಅಭಿಪ್ರಾಯ ಕೊಡ್ತೀರಿ ಸರ್ ನೀವು? ಎಲ್ಲ ರಾಜಕೀಯ ಪಕ್ಷದವರು ಈ ತುಂಬ ವಯಸ್ಸಾಗಿದ್ದವ್ರಿಗೆಲ್ಲ ರಿಟೈರ್ಮೆಂಟ್ ಕೊಡಿಸಿ ಯುವಕರಿಗೆ ಅವಕಾಶ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ. ಯಾಕೆ ಸರ್ ಶಾಮನೂರು ಶಿವಶಂಕರಪ್ಪ ಅಂದರೆ ಲಿಂಗಾಯತ ಒಂದು ಕಡೆ ಹೇಳ್ತಾರೆ ರಾಘವೇಂದ್ರನ ಬಹಿರಂಗವಾಗಿ ಗೆಲ್ಲಿಸಿ ಮುಂದಿನ ಲೋಕಸಭಾ ಚುನಾವಣೆ ಅಂತ, ಈಗ JP ನಡ್ಡಾ ಅವರು ಪತ್ರ ಬರೆದಿರುವಂಥದ್ದು, ಮುಂದಿನ ಲೋಕಸಭಾ ಚುನಾವಣೆಗೆ ಇದನ್ನು BJP ಅಸ್ತ್ರ ತೆಗೆದುಕೊಳ್ಳಲ್ವ? ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಅವ್ರಿಗೆ ಗೆಲ್ಲದ ಕ್ಷೇತ್ರದಲ್ಲೇ ಅಲ್ಪಸಂಖ್ಯಾತರ ಮತದಿಂದ ಗೆಲ್ಲದವರು. ಅವರು ಯಾವ ಸಮುದಾಯದ ಪರವಾಗಿ ಮಾತಾಡ್ತಾರೋ ಆ ಸಮುದಾಯದ ಓಟ್ ಪಡ್ಕೊಂಡು ಗೆಲ್ಲೋದಿಲ್ಲ ಅವರು. ಯಾಕೆಂದರೆ ಆ ಸಮುದಾಯದವರು ಅವ್ರಿಗೇನೆ ಓಟ್ ಹಾಕೋದಿಲ್ಲ. BJP ಆಗ್ತಾರೆ ಅಂತ ಇಲ್ಲ, ಅವ್ರಿಗೆ ಹಾಕೋದಿಲ್ಲ. ಯಾಕಂದರೆ ನಮ್ಮ ಪಾರ್ಟಿಯಲ್ಲೂ ಕೂಡ 45 ಜನ ಲಿಂಗಾಯತ ಸಮುದಾಯವ್ರು ಗೆದ್ದಿದ್ದಾರಲ್ಲ, ಓಟ್ ಪಡ್ಕೊಂಡು ಬಂದವರಲ್ಲ. ಆ ಥರ ಇಲ್ಲ. ಒಂದು ಪಾರ್ಟಿಗೆ ಹಾಕ್ತಾರೆ, ಒಂದು ಪಾರ್ಟಿಗೆ ಹಾಕೋದಿಲ್ಲ. ಒಂದು ಸಮುದಾಯ ಒಂದೇ ಪಕ್ಷಕ್ಕೆ ಅಂತ ಏನಾದರೂ ರಿಸರ್ವ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಬಟ್ ಅವ್ರಿಗೆ ವಿಶೇಷವಾಗಿ ಅವ್ರಿಗೆ ಓಟ್ ಸಿಕ್ಕೋದಿಲ್ಲ. ಆ ಸಮುದಾಯದ ಲಿಂಗಾಯತ ಸಮುದಾಯದವರೇ ಶಾಮನೂರಿಗೆ ಹಾಕಲ್ಲ ಓಟ್. ಮತ್ತೆ ಗೆದ್ದಿದೆ
ಇಲ್ಲಿ ಅಲ್ಪಸಂಖ್ಯಾತರಿದ್ದಲ್ಲ, ದಲಿತ ಸಮುದಾಯದವರಿದ್ದಲ್ಲ, ಹಿಂದುಳಿದ ವರ್ಗದವರೇ ಅವ್ರು ಗೆದ್ದು ಬಂದವರು. ಬಟ್ ಟೋಟಲ್ ಪಕ್ಷಕ್ಕೆ ಮುಜುಗರ ಆಗೋ ನಿಲ್ಲಲ್ಲಿ ಇದನ್ನು ಒಂಥರ BJP ರಸ್ತೆ ತೆಗೆದುಕೊಳ್ಳಿ. ಈ 94 ವರ್ಷದವರು ಪಾಪ ಅವ್ರಿಗೇನು ಮುಜುಗರ ಉಂಟು ಮಾಡ್ಬೋದು, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಏನು ಮಾತಾಡ್ತಾವ್ರೆ ಅಂತ. ಇದು ರಿಜ್ವಾನ್ ಅರ್ಷದ್ ಅವರ ಆ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರು ಪತ್ರ ಬರೆದ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಬಹಿರಂಗ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಇದು 94 ವರ್ಷ ಆಗಿದೆ, ಅವರು ರಾಜಕೀಯವಾಗಿ ರಿಟೈರ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ, ರಿಪಬ್ಲಿಕ್ ಟಿವಿ. ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿದೆ. ST ಸೋಮಶೇಖರ್ ಅವರ ಒಂದಷ್ಟು ಹೇಳಿಕೆಗಳು ಮುಜುಗರ ತರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ST ಸೋಮಶೇಖರ್ ಅವರಿಗೆ ನಿನ್ನೆ ಪ್ರಶ್ನೆ ಮಾಡಲಾಯಿತು, ಕಾಂಗ್ರೆಸ್ ಹೋಗ್ತೀರಾ ಅಂತ, ಹೋದ್ರೆ ತಪ್ಪೇನು, ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ಶುರುವಾಗಿರೋದು ಬಂಡಾಯದ ಬೇಗುದಿ ಎತ್ತಾಳಾಯಿತು. ಈಗ ST ಸೋಮಶೇಖರ್ ಅವರ ಸರದಿ. MLC ಉಪಚುನಾವಣೆ, ಬಿಜೆಪಿಗೆ ಸೋಮಶೇಖರ್ ಸವಾಲಾಗಿದ್ದಾರೆ. ನಾನು ಉಪಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ದಾರೆ. ನನ್ನನ್ನ ಕೇಳಿ ಅಭ್ಯರ್ಥಿ ಹಾಕಿಲ್ಲ, ಬೇಕಾದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಲಿ ಅಂತ ಬಿಜೆಪಿಗೆ ಸವಾಲು ಹಾಕಿದ್ದಾರೆ ಶಾಸಕ ST ಸೋಮಶೇಖರ್. ಆಲ್ರೆಡಿ ಅವರು ಪಕ್ಷ ತೊರೆಯುವ ನಿರ್ಧಾರ ಮಾಡಿದ್ದಾರೆ, ಒಂದ್ ಕಾಲ್ ಕಾಂಗ್ರೆಸ್ ಗಿಟ್ಟಿದ್ದಾರೆ ಅನ್ನುವಂತಹ ವಿಚಾರ. ಈ ಹೇಳಿಕೆಯಿಂದ ಅದು ಮತ್ತಷ್ಟು ಪುಷ್ಟಿ ಕೊಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಬೆಳವಣಿಗೆಗಳು. ST ಸೋಮಶೇಖರ್ ಯಶವಂತಪುರದ MLA, ಕಾಂಗ್ರೆಸ್ MLA ಆಗಿದ್ರು. ಆಮೇಲೆ ಇದೀಗ BJPಗೆ ಬಂದ ನಂತರ ಸಚಿವರು ಕೂಡ ಆದರು. ಆ ನಂತರ ಈಗ ಅವರು ವಾಪಸ್ ಕಾಂಗ್ರೆಸ್ಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಫಾಲೋವರು. ಆಮೇಲೆ ಅಲ್ಲಿ ಅವರಿಗೆ JDSನ ಜವರೇಗೌಡರು ಭಾಳ ದೊಡ್ಡ, ಮೊದಲಿಂದಲೂ ಕೂಡ ಭಾಳ ಫೈಟು. ನಾನು ಜವರೇಗೌಡರು ಅಲ್ಲಿ ಅವ್ರ ಜೊತೆ ಫೈಟ್ ಮಾಡುವಾಗ ನಾನು ಮೊನ್ನೆ ತಮಾಷೆ ಮಾಡ್ತಾ ಇದ್ದೆ ಯಾರ ಜೊತೆ ಅಂದರೆ, ಪಾಪರ್ ಈ ಜವರೇಗೌಡರು ಒಮ್ಮೆ ಆದರೂ ಗೆಲ್ಲಬೇಕು, ಕೂದಲು ಕಪ್ಪಿತ್ತು ಈಗ ಬಿಳಿಯಾಗ್ಬಿಟ್ಟಿದೆ, ಅಲ್ಲಿ ತನಕ ಹೋರಾಟ ಮಾಡಿ ಅಂತ ಅವ್ರಿಗೊಂದು ಅವಕಾಶ ಕೂಡ ಇತ್ತು. ಅಂದರೆ ಅನುಕಂಪದ ಆಧಾರದಲ್ಲಿ ಮತ್ತೊಂದು ಗೆಲ್ಲುವಂಥ ಚಾನ್ಸ್ ಇರಲಿ ಬಿಡಿ. ಅದು ಈ ರಂಗನಾಥ್ ಅಂತಿದ್ದಾರೆ ಈಗ ಇದು ರಾಜ್ಯಸಭೆಗೆ ನಾಮಿನೇಷನ್ JDS ಮತ್ತು ಅವರ ವಿರುದ್ಧ, ಅವರ ಪರವಾಗಿ ನಾನು ಮಾಡೋದಿಲ್ಲ ಅಂತ ಇವರು ಕೋಪ ಬಂದಿದ್ದಾರೆ. ಅದು ST ಸೋಮಶೇಖರ್ ಅವ್ರದ್ದು ಕೂಡ ತಪ್ಪು. ಯಾಕೆಂದರೆ ಆಗ JDS ಬೇರೆ ಇತ್ತು, ಕಾಂಗ್ರೆಸ್ ಬೇರೆ ಇತ್ತು, ಅವರವರಿಗೆ ಏನು ಪ್ರಚಾರ ಮಾಡಿದ್ದಾರೆ. ಇವರೇ ಜಗ್ಗೇಶ್ ಅವರಿಗೆ ಬೈದಿದ್ರು, ಅಮ್ಮ ನಾ ಸೇಲ ಅದೇ ಅಂತೇಳಿ ಇವರು ತಮಾಷೆ ಎಲ್ಲ ಮಾಡಿದರು. ಮತ್ತು ಒಂದೇ ಪಕ್ಷಕ್ಕೆ ಹೋಗಿಲ್ವಾ, ಜಗ್ಗೇಶ್ ಅವರು ಯಶವಂತಪುರವನ್ನು ಬಿಟ್ಟ ಕಾರಣಕ್ಕಾಗಿ ಅವರಿಗೆ ರಾಜ್ಯಸಭೆಗೆ ಆಯ್ಕೆ ಆಗಿಲ್ವಾ, ಅದೆಲ್ಲ ಒತ್ತಟ್ಟಿಗಿರಲಿ. ಈಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಇವರು BJPಯಲ್ಲೇ ಉಳಿತಾರೆ ಅಂತ ಇತ್ತು. ನಮ್ಮ ಪ್ರತಿನಿಧಿ ವಿಜಯ್ ಅವರನ್ನು ಮಾತಾಡಿಸಿದ್ದಾರೆ. ವೆರಿ ಫಸ್ಟ್ ಟೈಮ್ ಏನ್ರಿ ಮಾಡ್ಕೋತೀರಿ BJPಯವರು, ಏನ್ರಿ ಮಾಡ್ಕೋತಾರೆ ಇವರು ಅಂತ ನೇರವಾಗಿ ಹೇಳೋ ರೀತಿ ನೋಡಿದರೆ ಬಹುಶಃ ಎಲೆಕ್ಷನ್ ಏನು ನೀತಿ ಸಂಹಿತೆ ಯಾವಾಗ ಜಾರಿ ಆಗುತ್ತೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಬರ್ತಾರೆ. ಅಂದರೆ ಆಗ ನೀವು ರಾಜೀನಾಮೆ ಕೊಟ್ಟರೆ ಅವರ ಶಾಸಕ ಸ್ಥಾನ ಹೋಗೋದಿಲ್ಲ. ಅಂದರೆ ಒಮ್ಮೆ ಚುನಾವಣೆ ಘೋಷಣೆ ಆದರೆ ವಿಸರ್ಜನೆ ಆಯಿತು ಅಂತ ಲೆಕ್ಕ. ಅಂದರೆ ಅವರ ಇದು ಅದು ವಿಧಾನಸಭೆಗೆ ಹೇಳಿದ್ದು, ನಾನು ವಿಧಾನಸಭೆ ಲೆಕ್ಕದಲ್ಲಾದ್ರೆ ಆ ಥರ ಆಗೋದಿಲ್ಲ. ಈಗ ಇವರೇನು ಮಾಡ್ತಾರೆ, ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೆ ಹೋಗಿ ಮತ್ತೆ ಉಪಚುನಾವಣೆ ಆಗುವಂಥ ಸಾಧ್ಯತೆ ಇದೆ. ಬನ್ನಿ, ಅದನ್ನು ಮಾತಾಡಿಸಿದ್ದಾರೆ ವಿಜಯ್, ಕೇಳೋಣ ಬನ್ನಿ. ಸರ್, ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ಅಂತ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದೀರಾ ನೀವು? ನಾನು ವಾಟರ್ ಸಪ್ಲೈದು ಕಾನ್ಸ್ಟಿಟ್ಯೂನ್ಸಿದು ಸಭೆ ಮಾಡ್ತಾ ಇದ್ದೆ. ನೀರಿನ ಕೊರತೆದು ಎಲ್ಲ ಗ್ರಾಮ ಪಂಚಾಯತಿ ಕಾರ್ಪೊರೇಷನ್ದು